Good morning, dear friends. In previous class, I will explain the concept of measurement of large length, small length, and other astronomical unit, parsec, and light year concepts. In this video class, I will explain the measurement of mass. Mass ಅಂದ್ರೆ ಏನು ಅನ್ನೋ ಕಾನ್ಸೆಪ್ಟ್. ಇಲ್ಲಿ ಈ ಫಂಡಮೆಂಟಲ್ ಯೂನಿಟ್ಸ್ ನಲ್ಲಿ ಲೆಂತ್, ಮಾಸ್, ಟೈಮ್ ಅಂತ ಬರುತ್ತೆ. ಫಂಡಮೆಂಟಲ್ ಯೂನಿಟ್ ಇಸ್ ಆಲ್ಸೋ ಕಾಲ್ಡ್ ಬೇಸ್ ಯೂನಿಟ್ ಅಂತ ಕರೀತೀವಿ. ಬೇಸ್ ನಥಿಂಗ್ ಬಟ್ ಫಂಡಮೆಂಟಲ್. ಬೇಸ್ ಗೆ ಮೀನಿಂಗ್ ಫಂಡಮೆಂಟಲ್. ಇಲ್ಲಿ ಮೆಜರ್ಮೆಂಟ್ ಆಫ್ ಮಾಸ್ ಅಲ್ಲಿ ಫಸ್ಟ್ ಮಾಸ್ ಅಂದ್ರೆ ಏನು ಅಂತ ತಿಳ್ಕೋಬೇಕು. ನೋಡಿ, ಇಲ್ಲಿ ಮಾಸ್ ಅನ್ನೋದು ಫಿಸಿಕಲ್ ಕ್ವಾಂಟಿಟಿ ಕಂಟೈನ್ in a body. Certain physical quantity containing a body is called mass ಅಂತ ನಾವು ಡಿಫೈನ್ ಮಾಡಬಹುದು. The quantity of matter contained in a body is called ಏನಂತ ಕರೀಬಹುದು, ಮಾಸ್ ಅಂತ ಡಿಫೈನ್ ಮಾಡಬಹುದು. ಮಾಸ್ ಇರತಕ್ಕಂತ ಒಂದು ಡೆಫಿನಿಷನ್. ಮಾಸ್ ಅಂದ್ರೆ ಏನು? ಮಾಸ್ ಅಂದ್ರೆ a quantity of matter contained in the body is called mass. ಮಾಸ್ ನ ಆಲ್ಮೋಸ್ಟ್ ನಿಮಗೆ ಹೇಳ್ಕೊಟ್ಟಿದ್ದೀನಿ. ಮೆಜರ್ ಮಾಡೋದು ಕೆಜಿ ನಲ್ಲಿ, ಕಿಲೋಗ್ರಾಮ್ ಅಲ್ಲಿ ಮೆಜರ್ ಮಾಡತಕ್ಕಂತ ಒಂದು ಕಾನ್ಸೆಪ್ಟ್. ಕಿಲೋಗ್ರಾಮ್, ಕೆಜಿ, ಗ್ರಾಮ್ ಅಲ್ಲಿ ಹೇಳ್ಬೋದು, ಮಿಲಿಗ್ರಾಮ್ ಅಲ್ಲಿ ಹೇಳ್ಬೋದು. ಬಟ್ ಕನ್ವರ್ಷನ್ ಫ್ಯಾಕ್ಟರ್ ಲಾಸ್ಟ್ ಗೆ ನಾವು MKS ಯೂನಿಟ್ ಅಲ್ಲಿ ಇಡಬೇಕು. ಕೆಜಿ ಇಸ್ ದ SI ಯೂನಿಟ್ ಆಫ್ ಮಾಸ್. ಹಾಗಿದ್ದರೆ ಇಲ್ಲಿ ಮಾಸ್ ಅನ್ನೋದು ಒಂದು ಕಾನ್ಸೆಪ್ಟ್ ಮೇಲೆ ಡಿಪೆಂಡ್ ಆಗಿರುತ್ತಾ ಅಂದ್ರೆ ಸೈಜ್ ಮೇಲೆ ಡಿಪೆಂಡ್ ಆಗಿರುತ್ತಾ, ಶೇಪ್ ಮೇಲೆ ಡಿಪೆಂಡ್ ಆಗಿರುತ್ತಾ? ನೋಡಿ, ಮಾಸ್ ಅನ್ನೋದು ಡು ನಾಟ್ ಡಿಪೆಂಡ್ಸ್ ಆನ್ ಸೈಜ್ ಅಂಡ್ ಶೇಪ್. ಈ ತರ ಶೇಪ್ ಇದ್ರೆ ಮಾಸ್ ಇರಬೇಕು, ಈ ತರ ಶೇಪ್ ಇದ್ರೆ ಮಾಸ್ ಇರಬಾರ್ದು ಅಂತ ಏನಿಲ್ಲ. ಯಾವ ಶೇಪ್ ಅಲ್ಲೇ ಇರಲಿ ಬಾಡಿ, ಅದಕ್ಕೆ ಮಾಸ್ ನಾವು ವೆಯ್ಟ್ ಅಥವಾ ಇರತಕ್ಕಂತ ಒಂದು ಕೆಜಿನ ಡಿಫೈನ್ ಮಾಡಬಹುದು. ಹಾಗಿದ್ದರೆ ಮಾಸ್ ಅನ್ನೋದು ಒಂದು ಕ್ವಾಂಟಿಟಿಗೆ 0 ಇರಕ್ಕೆ ಸಾಧ್ಯ ಇಲ್ಲ. ಮಾಸ್ ಅನ್ನೋದು ನಾಟ್ ಈಕ್ವಲ್ ಟು 0. ಅದಕ್ಕೆ ಸಮ್ ವ್ಯಾಲ್ಯೂ ಇರುತ್ತೆ. ಅಲ್ಲಿರ್ತಕ್ಕಂಥ ವ್ಯಾಲ್ಯೂನ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಕೆಜಿ ಅಂತ ಕರೀತೀವಿ. ಗೊತ್ತಾಗ್ತದೆ? ಹಾಗಿದ್ದರೆ ಇಲ್ಲಿ ಈ ಮಾಸ್ ಅನ್ನೋದನ್ನ ನಾವು ಡಿಫೈನ್ ಮಾಡ್ತಾ ಹೋದ್ರೆ ಇಲ್ಲಿರ್ತಕ್ಕಂಥ ಒಂದು ಮ್ಯಾಟರ್, ಈ ಮ್ಯಾಟರ್ ಕನ್ಕ್ಲೂಡ್ ಮಾಡ್ತಾ ಹೋಗಿ ಮುಂದಕ್ಕೆ ಇದನ್ನ ನಾವು ಎಕ್ಸ್ಪ್ರೆಸ್ ಇನ್ ಮಿಲಿಗ್ರಾಮ್ ಅಲ್ಲಿ ಇಡ್ಬೋದು, ಗ್ರಾಮ್ ಅಲ್ಲಿ ಇಡ್ಬೋದು. ಇಷ್ಟು ಇಲ್ಲಿರ್ತಕ್ಕಂಥ ಮಾಸ್. ಅಂದ್ರೆ ನಾವು ವಿಸಿಬಲ್ ಇರತಕ್ಕಂತ ಕೆಲವೊಂದು ಕಾನ್ಸೆಪ್ಟ್ ನ ಎಕ್ಸ್ಪ್ರೆಸ್ ಇನ್ ಟರ್ಮ್ಸ್ ಆಫ್ ಕಿಲೋಗ್ರಾಮ್ ಅಲ್ಲಿ ಹೇಳ್ತೀವಿ. ಇನ್ನು ಕೆಲವೊಂದು, ಈಗ
spectrograph. Very very important. Which device is used to measure mass of atom? ಅಂದ್ರೆ mass spectrograph ಅಂತ ಹೇಳ್ಬಿಟ್ಟು ಇದಕ್ಕೆ ನಿಮಗೆ explanation concept ಇಲ್ಲ, ತಿಳ್ಕೊಂಡಿರ್ಬೇಕಷ್ಟೇ. A device is used to measure the mass of atom is called mass spectrograph ಅಂತ. ಹಂಗಿದ್ಮೇಲೆ ಅದರಲ್ಲೇ ಮೆಜರ್ ಮಾಡ್ತಕ್ಕಂತ ಕಾನ್ಸೆಪ್ಟ್ ಯೂನಿಟ್ ನಾವೇನಂತ ಕರಿತೀವಿ, ಅಟಾಮಿಕ್ ಮಾಸ್ ಯೂನಿಟ್ ಅಂತ. AMU ಯೂನಿಟ್ ಅಟಾಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ ನಾವು ತಿಳ್ಕೊಬೇಕು. ಹಂಗಿದ್ಮೇಲೆ ಇಲ್ಲಿ ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ಏನು, ಒಂದು ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್. ಇಲ್ಲಿ ಅಟಾಮಿಕ್ ಮಾಸ್ ಯೂನಿಟ್ ನಾವು ತಿಳ್ಕೊಂಡಿರೋ ಎಸ್ಎಲ್ಸಿ ಬಂದಿದೆ ಗೊತ್ತಿಲ್ಲ, ಬಟ್ ಇಲ್ಲಿ ಡೆಫಿನಿಷನ್ ತಿಳ್ಕೋಬೇಕು. ಏನು ಅಟಾಮಿಕ್ ಮಾಸ್ ಯೂನಿಟ್ ಅಂದ್ರೆ ನೋಡಿ, 1 AMU 1 AMU ಏನು ಇದು ಕಾನ್ಸೆಪ್ಟ್ ಅಂದ್ರೆ ತಿಳ್ಕೋಬೇಕು. ಇಲ್ಲಿ ಇಟ್ ಈಸ್ ಡಿಫೈನ್ಡ್ ಆಸ್ 1/12. ನೋಡಿ ವೆರಿ ಇಂಪಾರ್ಟೆಂಟ್, ಇದು ಡೆಫಿನಿಷನ್ ತಿಳ್ಕೋಬೇಕಾಗಿರೋದು. 1/12 mass of one atom of carbon C612 ಅಂತ. ಕಾರ್ಬನ್ ನಲ್ಲಿ ನೋಡಿ ನಿಮಗೆ ನ್ಯೂಕ್ಲಿಯಸ್ ಅಂತ ಕನ್ಸಿಡರೇಷನ್ ಮಾಡಿದ್ರೆ ನ್ಯೂಕ್ಲಿಯಸ್ ಇರತಕ್ಕಂತ ಅನ್ನೋನ್ ಕಾನ್ಸೆಪ್ಟ್ ಇಂದ ನಾವು ಈ ರೀತಿ ಬರೀತೀವಿ. X ಅಂದ್ರೆ ಎಲಿಮೆಂಟ್, Z ಅಂದ್ರೆ ಏನು, A ಅಂದ್ರೆ ಏನು. Z ಅಂದ್ರೆ atomic number. Atomic number ಅಂದ್ರೆ number of protons present inside the nucleus is called atomic number. Mass number ಅಂದ್ರೆ total number of neutrons present in the nucleus is called mass number. It is indicated by A, it is indicated by Z. ಹಾಗಿದ್ಮೇಲೆ ಇಲ್ಲಿ 6 ಅನ್ನೋದು atomic number, 12 ಅನ್ನೋದು mass number ನಾವು ತಿಳ್ಕೋಬೇಕು. ಹಾಗಿದ್ಮೇಲೆ ಕಾರ್ಬನ್ 612 ಅನ್ನೋದು ಒಂದು ಎಲಿಮೆಂಟ್ ಐಸೋಟೋಪ್ ಅಂತ ಕರಿತೀವಿ. ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 612 ಅನ್ನೋದು ಕೆಮಿಸ್ಟ್ರಿ ನಲ್ಲಿ ಬಂದಿರತಕ್ಕಂಥದ್ದು. ಅದರಲ್ಲಿ ಒಂದು ಆಟಮ್ ಅಲ್ಲಿ ಇರತಕ್ಕಂತ 12 ಮಾಸ್, ಒಂದು ಆಟಮ್ ನ ಡಿವೈಡೆಡ್ ಇಂಟು 12 ಪಾರ್ಟ್ಸ್ ಮಾಡಿ ಆ 12 ಪಾರ್ಟ್ಸ್ ಅಲ್ಲಿ ಒಂದು ಪಾರ್ಟ್ ಮಾಸ್ ನ ನಾವು 1 AMU ಅಂತ ಕರಿತೀವಿ. ಇದಕ್ಕೆ ಇರತಕ್ಕಂತ ಡೆಫಿನಿಷನ್ ನಾವು ತಿಳ್ಕೋಬೇಕು. ವಾಟ್ ಈಸ್ ದ ಮೀನಿಂಗ್ ಆಫ್ 1 AMU? It is the 1/12 mass of one atom of carbon 12 ಅಂತ. ಹಾಗಿದ್ಮೇಲೆ ಈ ಬ್ರಾಕೆಟ್ ಹಾಕಂತೀನಿ ನಾನು. ಹಾಗಿದ್ಮೇಲೆ ಮಾಸ್ ಆಫ್ one atom of carbon 12 ಎಷ್ಟು? ನಿಮಗೆ ಹೈಯರ್ ಲೆವೆಲ್ ಬೇಕಿಲ್ಲ, ಆದ್ರೂ ಹೇಳಿದ್ದೀನಿ ತಿಳ್ಕೊಳ್ಳಿ ಕಾನ್ಸೆಪ್ಟ್. ಸೆಕೆಂಡ್ ಇಯರ್ ಬರ್ತಕ್ಕಂಥ ಕಾನ್ಸೆಪ್ಟ್ ನಿಮಗೆ ಕೆಮಿಸ್ಟ್ರಿ ನಲ್ಲಿ ವೆಲ್ ನೋನ್ ಫೆಮಿಲಿಯರ್ ಸಬ್ಜೆಕ್ಟ್ ಇದು. ಫಿಸಿಕ್ಸ್ ಅಲ್ಲಿ ಬರುತ್ತೆ. ಈ ಕಾನ್ಸೆಪ್ಟ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ನಮಗೆ ಅವೊಗಡ್ರೋಸ್ ಹೈಪೋಥಿಸಿಸ್ ಅಂತ ಒಂದು ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಅವೊಗಡ್ರೋ ನಂಬರ್ ಗೊತ್ತಿರಬೇಕು ನಿಮಗೆ. ಅವೊಗಡ್ರೋ ನಂಬರ್ n is equal to 6.023 into 10 to the power of 23 atoms ಅಂತ ಕೆಮಿಸ್ಟ್ರಿ ಕಾನ್ಸೆಪ್ಟ್ ಆಫ್ ಫಿಸಿಕ್ಸ್ ಅಲ್ಲಿ ಹೇಳ್ತೀನಿ. ಕೆಮಿಸ್ಟ್ರಿ ನಲ್ಲಿ ಬರುತ್ತೆ. ಹಾಗಿದ್ಮೇಲೆ ಅವೊಗಡ್ರೋಸ್ ಆಟಮ್ಸ್ ಅಂದ್ರೆ ಏನು ಅಂತ ಈಗ ಇಲ್ಲಿ ನಿಮಗೆ ಐರನ್ 56 ಅಂತ ಬರುತ್ತೆ, ನೈಟ್ರೋಜನ್ 14 ಅಂತ ಬರುತ್ತೆ, ಕಾರ್ಬನ್ 16 ಇವನ್ನೆಲ್ಲ ಮಾಸ್ ನಂಬರ್ ಅಂತ ಕರಿತೀವಿ. ಹಾಗಿದ್ಮೇಲೆ ಇಲ್ಲಿರ್ತಕ್ಕಂಥ ಒಂದು ಕಾರ್ಬನ್ 16 ಅಲ್ಲಿ, ನೈಟ್ರೋಜನ್ 14 ಅಲ್ಲಿ, ಐರನ್ 56 ಅಲ್ಲಿ ಎಷ್ಟು ಆಟಮ್ಸ್ ಅವೆ ಗೊತ್ತಿಲ್ಲ. ಇಲ್ಲಿ ಐರನ್ 56, ನೈಟ್ರೋಜನ್ 14, ಕಾರ್ಬನ್ 16 ಇದರಲ್ಲಿ ಎಷ್ಟು ಆಟಮ್ಸ್ ಅವೆ ಅಂತ ಗೊತ್ತಿಲ್ಲ. ಅದಕ್ಕೆ ಅವೊಗಡ್ರೋ ನಂಬರ್ ಸೈಂಟಿಸ್ಟ್ ದ ಅನ್ನೋನ್ ಎಲಿಮೆಂಟ್ ಹ್ಯಾವಿಂಗ್ ಅವೊಗಡ್ರೋ ನಂಬರ್ ಆಫ್ ಆಟಮ್ಸ್ ಅಂತ ಹೇಳಿ. ಹಾಗಿದ್ಮೇಲೆ 56 grams of iron contains 6.023 to 10 to the power of 23 atoms ಅಂತ ಹೇಳ್ಬಿಟ್ಟು ಅವೊಗಡ್ರೋ. ಇವು ಎಲ್ಲಕ್ಕೂ ಸೇಮ್ 14 grams of nitrogen contains 6.023 to 10 to the power of 23 atoms ಅಂತ ಹೇಳ. 16 grams of carbon contains 6.023 to 10 to the power of 23 atoms ಅಂತ ಹೇಳ. ಹಾಗಿದ್ಮೇಲೆ ಇಲ್ಲಿರ್ತಕ್ಕಂಥ ಅವೊಗಡ್ರೋಸ್ ಹೈಪೋಥಿಸಿಸ್ ನ ನಾವು ಜನರಲ್ ನ ಒಂದು ಕಾನ್ಸೆಪ್ಟ್ ಅಲ್ಲಿ ಅಪ್ಲೈ ಮಾಡ್ತೀವಿ. ಬಿಕಾಸ್ ಅವೊಗಡ್ರೋ ಹೈಪೋಥಿಸಿಸ್ ಇದು ಕೆಮಿಸ್ಟ್ರಿ ನಲ್ಲಿ ಬರೋದು, ನಮ್ಮ ಫಿಸಿಕ್ಸ್ ಗಿಂತ ಜಾಸ್ತಿ ಅಪ್ಲೈ ಆಗಲ್ಲ. ಸುಮ್ಮನೆ ಒಂದು ಕಾನ್ಸೆಪ್ಟ್ ಹೇಳಿದೀನಿ. ಈಗ ನಾವು ಅವರ್ ಏಮ್ ಇಸ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಮಾಸ್ ಆಫ್ ಒನ್ ಆಟಮ್ ಆಫ್ ಕಾರ್ಬನ್ 612 ಅಷ್ಟೇ. ಹಾಗಿದ್ಮೇಲೆ ಇದು ಫೈಂಡ್ ಔಟ್ ಮಾಡಬೇಕಾದ್ರೆ ಏನು ಅಂತ ರೂಲ್ ಇದು ನಿಮಗೆ ಬೇಕಾಗಿಲ್ಲ. ಈ ಕಾನ್ಸೆಪ್ಟ್ ನೀವು ತಿಳ್ಕೊಳ್ಳೋದ್ರಿಂದ ಏನು ತೊಂದರೆ ಇಲ್ಲ. ಬಟ್ ಕಾನ್ಸೆಪ್ಟ್ ಗೊತ್ತಿರಲಿ, ಬುಕ್ಸ್ ಕೂಡ ಗೊತ್ತಿರಲ್ಲ, ಹೇಳಿರಲ್ಲ. ಇದು ನಾನು ನಿಮಗೆ ತುಂಬಾ ಸಿಂಪಲ್ ಆಗಿ ಹೇಳ್ತೀನಿ. ಇಲ್ಲಿ
ಫಸ್ಟ್ ಕಾರ್ಬನ್ 612 ನಲ್ಲಿ ಇಲ್ಲಿರತಕ್ಕಂಥ 12 ಅನ್ನೋದು ನೋಡಿ, ಕಾರ್ಬನ್ 12 ಅಂತ ಇದೆ, ಇದನ್ನ ಕಾರ್ಬನ್ 12 ಅಂತ. ಈ 12 ಅಲ್ಲಿ ಮಾಸ್ ನಂಬರ್ ಯಾವುದು? 12. 612 ಅಲ್ಲಿ ಮಾಸ್ ನಂಬರ್ 12 ಅಂತ. ಈ 12 ಗ್ರಾಮ್ಸ್ ಆಫ್ ಕಾರ್ಬನ್ ಕಂಟೈನ್ಸ್ ಎಷ್ಟು ಆಟಮ್ಸ್? 6.023 into 10 to the power of 23 ಆಟಮ್ಸ್. ಹಾಗಿದ್ದರೆ ಇಲ್ಲಿ ಮಾಸ್ ಆಫ್ ನೋಡಿ, ಮಾಸ್ ಆಫ್ 6.023 into 10 to the power of 23 atoms is equal to 12 grams ಅಂದ್ರೂ ಬಂದೆ. 12 grams of carbon 612 contain 6.023 into 10 to the power of 23 atoms ಅಂದ್ರೂ ಬಂದೆ. ನಾವು ತಿಳ್ಕೋಬೇಕು ಈ ರೂಲ್ ಎಲ್ಲದಕ್ಕೂ ಸೇಮ್ ನೋಡಿ. ಇಲ್ಲಿ ಮಾಸ್ ಆಫ್ 6.023 into 10 to the power of 23 atoms is 12 grams. ಹಾಗಿದ್ದರೆ ಈ ರೂಲ್ ಬೇರೆ ಬೇರೆ ಚೇಂಜ್ ಆಗುತ್ತಾ? ಇದಕ್ಕೂ ಬರೀಬಹುದು. ಮಾಸ್ ಆಫ್ 6.023 into 10 to the power of 23 atoms is equal to 56 gram. ಮಾಸ್ ಆಫ್ 6.023 into 10 to the power of 23 nitrogen atom is equal to 14 gram ಅಂತ ಬರೀಬಹುದು. ನಮ್ಮ ಫಿಸಿಕ್ಸ್ ಅಲ್ಲಿ ಹೇಳ್ತಿರತಕ್ಕಂಥ ಒಂದು ಸಿಂಪಲ್ ಮೆಥಡ್ ಇದು. ಈಗ ನಮಗೆ ಬೇಕಾಗಿರೋದು ಎಷ್ಟು? ಮಾಸ್ ಆಫ್ 1 atom of carbon 612 ತಕೊಳ್ಳಿ. ಮಾಸ್ ಆಫ್ 1 atom, ಮಾಸ್ ಆಫ್ 1 atom of mass of 6.023 to the power atom of atoms of carbon 612 is 12 gram ಅಂತ ಬರೀರಿ. ಇಲ್ಲಿ carbon 612 is ಕ್ಯಾಲ್ಕುಲೇಟ್ ಮಾಡಬೇಕು, ಅದನ್ನ n ಅಂತ ಹೇಳಿ ನೋಡಿ. ಬರ್ಲಿಕ್ಕೆ ಗೊತ್ತಾಯ್ತು ಎಲ್ಲದಕ್ಕೂ ಸೇಮ್, ಯಾವುದೇ ಆಟಮ್ ಬರಲಿ ಅದು ಯಾವುದೇ ಆಟಮ್ ಮಾಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಇಲ್ಲಿರ್ತಕ್ಕಂಥ ಸಿಮಿಲರ್ ವೇನ ಅಪ್ಲೈ ಮಾಡಬೇಕು. ಈ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಈ 6.023 into 10 to the power of 23 into n ಮಾಡಿ. ಅವಾಗ n into 6.023 into 10 to the power of 23 is equal to 1 into this one, 1 into 12 gram. ಈಗ n ಬೇಕಾಗಿರೋದು n is equal to 1 into 12 gram over 6.023 into 10 to the power of 23 ಅಂತ ಬರೀಬಹುದು. ಈಗ ಏನಾಗುತ್ತೆ? n is equal to 12 divided by ಮಾಡಿ. ಈಗ 12 divided by ಮಾಡಿ ಏನಾಗುತ್ತೆ? 12 divided by 6.023 ಎಷ್ಟು ಬರುತ್ತೆ? 1.9923 into 10 to the power of ಮೇಲಕ್ಕೆ ಹೋದ್ರೆ -23 ಆಯ್ತು ಗ್ರಾಮ್. ಗೊತ್ತಾಯ್ತು ಇದಿರ್ತಕ್ಕಂಥದ್ದು ನೋಡಿ. ಈಗ n is equal to ಇನ್ನ ಕೆಜಿ ಕನ್ವರ್ಟ್ ಮಾಡಿದ್ರೆ 1.9923 into 10 to the power of -23 into how many gram? kg is equal to 1 gram. 1 gram ಆಗಬೇಕಾದ್ರೆ ಏನು ಕೊಟ್ಟಿದ್ದೀನಿ ನಾನು? 1 gram is equal to 10 to the power of -3 kg. That will be equal to gram nothing but 10 to the power of -3 kg. ಕನ್ವರ್ಷನ್ ಗೊತ್ತಾಯ್ತು ಅನ್ಸುತ್ತೆ. 1.9923 into 10 to the power of -26 kg. 26 kg. That will be equal to n. ಹಾಗಿದ್ದರೆ ಒಂದು ಆಟಮ್ ಕಾರ್ಬನ್ 612 ಎಷ್ಟು ಅಂದ್ರೆ 1.9923 into 10 to the power of -26 ಅಂದ್ರೆ ಅದ್ರ ವ್ಯಾಲ್ಯೂ ಎಷ್ಟು ಲೀಸ್ಟ್ ಆಗಿದೆ ನೋಡಿ. ಆ ಲೀಸ್ಟ್ ವ್ಯಾಲ್ಯೂಸ್ ನ ಮೆಜರ್ ಮಾಡಕ್ಕೆ ಬೇಕಾದಂತ ಒಂದು ಡಿವೈಸ್ ಮಾಸ್ ಸ್ಪೆಕ್ಟ್ರೋಗ್ರಾಫ್ ಅಂತೀವಿ. ಈಗ ಇಲ್ಲಿ ಬರೀತೀನಿ 1 AMU is equal to 1/12 into ಬ್ರಾಕೆಟ್ ಫಂಕ್ಷನ್ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದೀವಿ. 1.9923 into 10 to the power of -26 kg ಆಯ್ತು. ಈಗ ಡಿವೈಡ್ ಬೈ 12 ಮಾಡಿ ರಿಸಲ್ಟ್ ಬರುತ್ತೆ. ಎಕ್ಸ್ಪ್ರೆಸ್ ಇನ್ kg ಡಿವೈಡ್ ಬೈ 12 ಎಷ್ಟಾಯ್ತು? 10.1660 into 10 to the power of -26 kg ಆಯ್ತು. ಹಂಗಿದ್ಮೇಲೆ ಇಲ್ಲಿರ್ತಕ್ಕಂಥ ರೂಲ್ ಏನು ಅಂದ್ರೆ 1 AMU ನ ಕನ್ವರ್ಟ್ ಮಾಡಿ
ಮಾಡಿದ್ವಿ, ತಿಳ್ಕೊಳ್ತಕ್ಕಂಥ ಸ್ಟೂಡೆಂಟ್ಸ್ ನೋಟ್ ಮಾಡ್ಕೊಂಡಿರ್ಬೋದು ಸಮಸ್ಯೆಯಿಂದ. ಇದು ನಿಮಗೆ ಬೇಕಾಗಿಲ್ಲ, ಕಾನ್ಸೆಪ್ಟ್ ತಿಳ್ಕೊಂಡಿರ್ಬೇಕು, ಬಟ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ನಿಮಗೆ ಬೇಕಾಗಿಲ್ಲ. ಈ AMU ಏನೋ ಇಲ್ಲಿರ್ತಕ್ಕಂಥ ಕಾನ್ಸೆಪ್ಟ್ ತಿಳ್ಕೊಳ್ಳಿ. ಗೊತ್ತಾಯ್ತು? ಇದು ನಾವು ಮೆಜರ್ಮೆಂಟ್ ಆಫ್ ಮಾಸ್ ಅಂತ ಕರಿತೀವಿ. ಇಷ್ಟು ಕಾನ್ಸೆಪ್ಟ್ ಇಲ್ಲಿರ್ತಕ್ಕಂಥ ಮಾಸ್. ಲಾಸ್ಟ್ ಕಾನ್ಸೆಪ್ಟ್ ಇದರಲ್ಲಿ ಮೆಜರ್ಮೆಂಟ್ ಆಫ್ ಟೈಮ್. ಮೆಜರ್ಮೆಂಟ್ ಆಫ್ ಟೈಮ್, ಮೆಜರ್ಮೆಂಟ್ ಆಫ್ ಟೈಮ್, ಮೆಜರ್ಮೆಂಟ್ ಆಫ್ ಟೈಮ್. ಒಂದು ವೆರಿ ಇಂಪಾರ್ಟೆಂಟ್ ಐಡಿಯಾ. ಸಿಂಪಲ್ ಆಗಿ ಟೈಮ್ ಬಗ್ಗೆ ನಿಮಗೆ ಗೊತ್ತಿರುತ್ತೆ. ಮೆಜರ್ಮೆಂಟ್ ಆಫ್ ಟೈಮ್. ನೋಡಿ, ಟೈಮ್ ಅಂದ್ರೆ it is a measurement of day or year expressed in hours, second, minutes, days, years. ಈ ತರ ಹೇಳ್ತಾ ಹೋಗ್ತೀವಿ. ಟೈಮ್ ಅನ್ನೋದು ನಾವು ತುಂಬಾ ಪ್ರೀಶಿಯಸ್ ಆಗಿ ಡಿಫೈನ್ ಮಾಡ್ತಾ ಇರ್ತೀವಿ. ಆದ್ರೆ ಈ ಟೈಮ್ ನ ನಾವು ಮೆಜರ್ ಮಾಡಕ್ಕೆ ಒಂದು ಡಿವೈಸ್ ಯೂಸ್ ಮಾಡ್ತೀವಿ. ಇಟ್ ಇಸ್ ಕಾಲ್ಡ್ ಕ್ಲಾಕ್ ಅಂತ. ಕ್ಲಾಕ್ ಇಸ್ ಎ ಡಿವೈಸ್ ಯೂಸ್ಡ್ ಟು ಮೆಜರ್ ದ ಟೈಮ್. ಆದ್ರೆ ನಾವು ಎಲ್ಲಾ ಯೂನಿಟ್ ಅನ್ನು ಟೈಮ್ ನ ಎಕ್ಸ್ಪ್ರೆಸ್ ಇಡಿನೇನೋ ಸೆಕೆಂಡ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡ್ತಿರ್ತೀವಿ. ಹಾಗಿದ್ರೆ ಇಲ್ಲಿ ಟೈಮ್ ಎಷ್ಟು ಅಂತ ನಾವು ಹೇಳ್ತಿರ್ತೀವಿ. ಟೈಮ್ ನ ಮೆಜರ್ ಮಾಡಕ್ಕೆ ನಾವು ಒಂದು ಕ್ಲಾಕ್ ಯೂಸ್ ಮಾಡ್ತೀವಿ. ಕ್ಲಾಕ್ ಯಾವ ಪ್ರಿನ್ಸಿಪಲ್ ಮೇಲೆ ವರ್ಕ್ ಮಾಡುತ್ತೆ ಅಂತ ಒಂದು ಕಾನ್ಸೆಪ್ಟ್ ಅನ್ನು ತಿಳ್ಕೊಬೇಕು. ವೆರಿ ಇಂಪಾರ್ಟೆಂಟ್ ಒಂದು ಮಾರ್ಕ್ಸ್ಗೆ. ನಿಮಗೆ ಇಲ್ಲಿ ಈ ಟೈಮ್ ಅನ್ನೋದನ್ನ 1 ಸೆಕೆಂಡ್ ಅಂತ ಹೇಳ್ತೀವಿ. 1 ಸೆಕೆಂಡ್, 2 ಸೆಕೆಂಡ್, 3 ಸೆಕೆಂಡ್, 4 ಸೆಕೆಂಡ್, ಈ ರೀತಿ 7, 8 ಸೆಕೆಂಡ್ ಅಂತೀವಿ. ಇಲ್ಲಿ 1 ಸೆಕೆಂಡ್ ಅನ್ನ ನಾವು ಪ್ರಿನ್ಸಿಪಲ್ ನ ಯಾವ ಒಂದು ಕಾನ್ಸೆಪ್ಟ್ ಇಂದ ತಗೊಂತೀವಿ ಅಂದ್ರೆ ಪೀರಿಯಾಡಿಕ್. ವೆರಿ ಇಂಪಾರ್ಟೆಂಟ್. ಪೀರಿಯಾಡಿಕ್ ವೈಬ್ರೇಷನ್ ಆಫ್ CCM. ಕೇಳಿದ್ದೀರಿ ಅನ್ಸುತ್ತೆ. CCM ಆಟಮ್. ಅದಕ್ಕೆ ಮಾರ್ಕ್ ನಂಬರ್ 133 ಅಂತ ನೋಡಿ. ಪೀರಿಯಾಡಿಕ್ ವೈಬ್ರೇಷನ್ ಆಫ್ CCM ಆಟಮ್. ಪೀರಿಯಾಡಿಕ್ ವೈಬ್ರೇಷನ್ ಆಫ್ CCM ಆಟಮ್ ಅಂತ ಕರೀತೀವಿ. ಈ CCM ಆಟಮ್ ಅಲ್ಲಿ ಪೀರಿಯಾಡಿಕ್ ವೈಬ್ರೇಷನ್ ಪ್ರಿನ್ಸಿಪಲ್ ಇಟ್ಕೊಂಡು 1 ಸೆಕೆಂಡ್ ನ ಡಿಫೈನ್ ಮಾಡಿದ್ವಂತೆ. ಹಾಗಿದ್ರೆ ಈ ಪೀರಿಯಾಡಿಕ್ ವೈಬ್ರೇಷನ್ ಅಲ್ಲಿ ಇರತಕ್ಕಂತ 1 ಸೆಕೆಂಡ್ ಅಂದ್ರೆ ಏನು ಅನ್ನೋದನ್ನ ತಿಳ್ಕೋಬೇಕು. ಪೀರಿಯಾಡಿಕ್ ವೈಬ್ರೇಷನ್ ಅಲ್ಲಿ 1 ಸೆಕೆಂಡ್ ಹೆಂಗೆ ಅನ್ನೋದನ್ನ ಯಾವ ರೀತಿ ನಾವು ಇದನ್ನ ಇಲ್ಲಿ ಡಿಸ್ಕಸ್ ಮಾಡಿದೀವಿ, ಚೆಕ್ ಮಾಡಿದೀವಿ ಅಂದ್ರೆ ನಿಮಗೆ ಈ ಗ್ರೌಂಡ್ ಸ್ಟೇಟ್ ಆಫ್ ನೋಡಿ, ಗ್ರೌಂಡ್ ಸ್ಟೇಟ್ ಆಫ್ CCM ಆಟಮ್ ಅಲ್ಲಿ 2 ಹೈಪರ್ ಫೈನ್ ಲೆವೆಲ್ ಅಂತ ತಗೋತೀವಿ.
ನಾಮದಲ್ಲಿ ಇಲ್ಲಿರ್ತಕ್ಕಂಥ ಒಂದು ಐಡಿಯಾ. ಇದು ಮೆಜರ್ಮೆಂಟ್ ಆಫ್ ಟೈಮ್ ಬರ್ತಕ್ಕಂಥದ್ದು. ನೀವು ಇಲ್ಲಿ ಇದೊಂದು ಕಾನ್ಸೆಪ್ಟ್ ತಿಳ್ಕೊಂಡ್ರೆ ದಟ್ಸ್ ಆಲ್. ನೋಡಿ, ಈಗ ಮೆಜರ್ಮೆಂಟ್ ಆಫ್ ಲೆಂತ್ ಆಯ್ತು, ಮೆಜರ್ಮೆಂಟ್ ಆಫ್ ಮಾಸ್ ಆಯ್ತು, ಮೆಜರ್ಮೆಂಟ್ ಆಫ್ ಟೈಮ್ ಆಯ್ತು. ಇಲ್ಲಿಗೆ ಈ ಮೆಜರ್ಮೆಂಟ್ ಕಾನ್ಸೆಪ್ಟ್ ಕಂಪ್ಲೀಟ್ ಆಯ್ತು, ಆಯ್ತಲ್ವಾ? ನೆಕ್ಸ್ಟ್ ಒಂದು ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್, ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಇನ್ ಕೇಸ್ ಆಫ್ ಲ್ಯಾಬೊರೇಟರಿ. ಲ್ಯಾಬ್ಗೆ ಸಂಬಂಧಪಟ್ಟಿದ್ದು ಏನು? ಲ್ಯಾಬ್ಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂದ್ರೆ ಆಕ್ಯುರೇಸಿ ಅಂತ. ಈ ಮೂರು ಕಾನ್ಸೆಪ್ಟ್ ಅನ್ನು ತಿಳ್ಕೊಬೇಕು. ಆಕ್ಯುರೇಸಿ, ವೆರಿ ಇಂಪಾರ್ಟೆಂಟ್ ಐಡಿಯಾ. ಆಕ್ಯುರೇಸಿ, ಪ್ರಿಸಿಷನ್, and errors in instrument. Accuracy, precision and errors in instruments. ನೋಡಿ, ಇಲ್ಲಿ accuracy, precision, errors in instruments ಅಂತ ಇದೆಲ್ಲ ಬರುತ್ತೆ. ಈ ತರ ಎವಿಡೆನ್ಸ್ ಏನು ಯೂಸ್ ಮಾಡ್ತೀವಿ ಲ್ಯಾಬ್ ಅಲ್ಲಿ. ಫಾರ್ ಎಕ್ಸಾಂಪಲ್, ಯಾವ ಒಂದು ಆಬ್ಜೆಕ್ಟ್ ನ ಲೆಂತ್ ನ ಮೆಜರ್ ಮಾಡಿ ಯೂಸಿಂಗ್ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಲ್ಯಾಬ್ ಅಲ್ಲಿ ಇದೆ, ಹೇಳ್ತೀನಿ. ಆ ಲ್ಯಾಬ್ ಅಲ್ಲಿ ಒಂದು ಲೆಂತ್ ನ ಮೆಜರ್ ಮಾಡ್ತೀವಿ ಯೂಸಿಂಗ್ ವರ್ನಿಯರ್ ಕ್ಯಾಲಿಪರ್ಸ್ ಅಂತ ಹೇಳಿ ಸ್ಕೇಲ್ ಅಲ್ಲಿ ಮೆಜರ್ ಮಾಡ್ತೀವಿ ಅಂತ ಹೇಳಿ. ಅವಾಗ ಏನಾಗುತ್ತೆ, ಸ್ಕೇಲ್ ಇಟ್ಕೊಂಡಿದೀವಿ, ಇಲ್ಲಿಂದ ಇಲ್ಲಿ ಇಟ್ಕೊಂಡಿದೀವಿ, ಒಂದು 15 ಸೆಂಟಿಮೀಟರ್ ಬರ್ತಾ ಇದೆ ಅಂದಾಗ ಇಲ್ಲಿ ಇದರ ಒಂದು ಕರೆಕ್ಟ್ ಟ್ರೂ ವ್ಯಾಲ್ಯೂ ಎಷ್ಟು ನಾವು ಮೆಜರ್ ಮಾಡಬೇಕಾದ್ರೆ ಏನು ಎರರ್ ನ ಮಾಡಿರ್ತೀವಿ, ಅದು ಇನ್ಸ್ಟ್ರುಮೆಂಟಲ್ ಪ್ರಾಬ್ಲಮ್. ಅದರ ಒಂದು ಆಕ್ಯುರೇಸಿ ಎಷ್ಟು? ಸಪೋಸ್ ನಾವು ಇದು ಒರಿಜಿನಲ್ ಟ್ರೂ ವ್ಯಾಲ್ಯೂ 50 ಸೆಂಟಿಮೀಟರ್ ಐತೆ, ನಾವು ಮೆಜರ್ ಮಾಡಿದಾಗ ಅದು 14.9 ಬಂತು. ಈ 14.9 ಏನು ಬಂತು? ಇಷ್ಟು ಇದ್ದಿದ್ದು ಆಕ್ಯುರೇಸಿ ಬರಲಿಲ್ವಾ? ಆ ತರ ಇರ್ತಕ್ಕಂಥ ಕಾನ್ಸೆಪ್ಟ್ಗಳನ್ನ ಇಲ್ಲಿ ನಾವು ಸ್ಟಡಿ ಮಾಡ್ತೀವಿ. ಆಕ್ಯುರೇಸಿ, ಪ್ರಿಸಿಷನ್, ಎರರ್ಸ್ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ಇಲ್ಲಿ ತಿಳ್ಕೊಳ್ಳೋದು. ಆಕ್ಯುರೇಸಿ ಏನು ನೋಡಿ, ಈ ಆಕ್ಯುರೇಸಿ ಅಂದ್ರೆ ಇಟ್ ಈಸ್ ದ ಕ್ಲೋಸ್ನೆಸ್ ವ್ಯಾಲ್ಯೂ ಆಫ್ ಟ್ರೂ ವ್ಯಾಲ್ಯೂ, ಅಥವಾ ಇಟ್ ಈಸ್ ದ ಅಟ್ ವಾಟ್ ಕ್ಲೋಸ್ನೆಸ್ ವ್ಯಾಲ್ಯೂ ಮೆಜರ್ ಟು ಟ್ರೂ ವ್ಯಾಲ್ಯೂ ಆಫ್ ದ ಕ್ವಾಂಟಿಟಿ ಅಂತ. ಫಾರ್ ಎಕ್ಸಾಂಪಲ್, ಇಲ್ಲಿ ಆಕ್ಯುರೇಸಿನ ಡಿಫೈನ್ ಮಾಡಬೇಕಾದ್ರೆ ಆಕ್ಯುರೇಸಿ ಅಂದ್ರೆ how the measured value is very close to true value of the physical quantity. How the measured value is close to true value of the quantity. True value of the quantity ಅಂತ ಇದನ್ನ ನಾವು ಆಕ್ಯುರೇಸಿ ಅಂತ ಕರಿತೀವಿ. ನಾವು ಒಂದು ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಯಾವುದೋ ಒಂದು ವೆಯ್ಟ್ ಮೆಜರ್ ಮಾಡಬಹುದು, ಲೆಂತ್ ಮೆಜರ್ ಮಾಡಬಹುದು. ಆ ಲೆಂತ್ ಮೆಜರ್ ಮಾಡಿರ್ತಕ್ಕಂಥ ಒಂದು ವ್ಯಾಲ್ಯೂ ಮತ್ತೆ ಅದರ ಒರಿಜಿನಲ್ ವ್ಯಾಲ್ಯೂ ಎಷ್ಟು ನಿಯರ್ ಇದೆ ಅನ್ನೋದನ್ನ ಆಕ್ಯುರೇಸಿ ಅಂತ ಕರಿತೀವಿ. ಅದರ ಒಂದು ಕ್ಲೋಸ್ ಮೆಜರ್ಡ್, ಹೌ ದ ಮೆಜರ್ಡ್ ವ್ಯಾಲ್ಯೂ ಈಸ್ ಕ್ಲೋಸ್ ಟು ಟ್ರೂ ವ್ಯಾಲ್ಯೂ ಆಫ್ ದ ಫಿಸಿಕಲ್ ಕ್ವಾಂಟಿಟಿ ಈಸ್ ಕಾಲ್ಡ್ ಆಕ್ಯುರೇಸಿ ಅಂತ ಕರಿತೀವಿ. ನಾವು ಅದರ ಒಂದು ಒರಿಜಿನಲ್ ವ್ಯಾಲ್ಯೂ ಎಷ್ಟು, ನಾವು ಮೆಜರ್ ಮಾಡಿರ್ತಕ್ಕಂಥ ವ್ಯಾಲ್ಯೂ ಎಷ್ಟು, ಅದಕ್ಕೆ ಎಷ್ಟು ಕ್ಲೋಸ್ ಇದೆ ವ್ಯಾಲ್ಯೂ, ಆ ತರ ಇರತಕ್ಕಂಥ ಕಾನ್ಸೆಪ್ಟ್ ಅನ್ನ ಆಕ್ಯುರೇಸಿ ಅಂತ ಕರಿತೀವಿ. ಗೊತ್ತಿದೆ. ನೆಕ್ಸ್ಟ್ ಪ್ರಿಸಿಷನ್ ಅಂತ ಹೇಳ್ತೀವಿ ನೋಡಿ. ಪ್ರಿಸಿಷನ್ ಅಂದ್ರೆ at what resolution, ಕಾನ್ಸೆಪ್ಟ್ ತಿಳ್ಕೊಂಡಿರಬೇಕು. ರೆಸಲ್ಯೂಷನ್ ಆರ್ ಲಿಮಿಟ್ ಆಫ್ ದ measurement of the quantity. ನೋಡಿ, what resolution or limit
of the measurement of physical quantity is called precision ಅಂತ ಕರೀತೀವಿ. ಈಗ ಏನು ಇದು ಮೀನಿಂಗ್ ಅನ್ನೋದಕ್ಕೆ ಒಂದು ಎಕ್ಸಾಂಪಲ್ ತಗೊಂತೀವಿ ನೋಡಿ. ಇಲ್ಲಿ ಫಸ್ಟ್ ಯಾವುದೋ ಒಂದು ಲೆಂತ್ ಆಫ್ ಬಾಡಿ, ಲೆಂತ್ ಅಂದ್ರೆ ಒರಿಜಿನಲ್ ಲೆಂತ್ ಆಫ್ ದ ಬಾಡಿ that will be equal to 6.238 centimeter ಇದೆ. ನಾವು ಒರಿಜಿನಲ್ ಲೆಂತ್ ನಾವು ಫಸ್ಟ್ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಮೆಜರ್ ಮಾಡ್ತೀವಿ. ಫಾರ್ ಫಸ್ಟ್ ಮೆಜರ್ಮೆಂಟ್ ಯೂಸಿಂಗ್ ಒನ್ ಇನ್ಸ್ಟ್ರೂಮೆಂಟ್, ಯಾವುದೋ ಒಂದು ಇನ್ಸ್ಟ್ರೂಮೆಂಟ್ ಅಲ್ಲಿ ಮೆಜರ್ ಮಾಡಿದಾಗ ಅದ್ರ ವ್ಯಾಲ್ಯೂ ನೋಡಿ 6. ಇಲ್ಲಿರ್ತಕ್ಕಂಥ ಒಂದು ವ್ಯಾಲ್ಯೂ ಇಲ್ಲಿರ್ತಕ್ಕಂಥದ್ದು 6 ಪಾಯಿಂಟ್ ಎಷ್ಟು ಬಂತು? 2.1 ಬಂತಲ್ವಾ? 2.3 ಬಂತು. ನೆಕ್ಸ್ಟ್ ಇನ್ನೊಂದು ಫಾರ್ ಸೆಕೆಂಡ್ ಮೆಜರ್ಮೆಂಟ್ 6.2 ಬಂತು ಸೆಂಟಿಮೀಟರ್. 6.2 ಬಂತು. ನೋಡಿ ಇಲ್ಲಿ ಏನು ಕಾನ್ಸೆಪ್ಟ್ ಅಂದ್ರೆ ಫಾರ್ ಫಸ್ಟ್ ಮೆಜರ್ಮೆಂಟ್ ಅಲ್ಲಿ 6.23 ಬಂತು. ಇದಕ್ಕೆ ರೆಸಲ್ಯೂಷನ್ ಆ ಇನ್ಸ್ಟ್ರೂಮೆಂಟ್ ಎಷ್ಟೈತೆ? 0.01 ಐತೆ ಅನ್ಕೋಣ. ಇದಕ್ಕೆ 0.1 ಅನ್ಕೋಣ. ಅಂದ್ರೆ ಏನು 0.01 0.1 ಅಂದ್ರೆ ಇಲ್ಲಿ ಲೀಸ್ಟ್ ವ್ಯಾಲ್ಯೂ ಆಫ್ ದ ಗಿವನ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಲೀಸ್ಟ್ ಕೌಂಟ್ ಅಂತ ಕರಿತೀವಿ. ಲೀಸ್ಟ್ ಕೌಂಟ್ ಈಗ ಸ್ಕೇಲ್, ನೀವು ಸ್ಕೇಲ್ ಅಲ್ಲಿ ಇರತಕ್ಕಂತ ಯಾವುದೋ ಒಂದು ಕಾನ್ಸೆಪ್ಟ್ ಈಗ ಬರಿತಾ ಇರ್ತೀವಿ. ಸ್ಕೇಲ್ ಅಲ್ಲಿ ಫಸ್ಟ್ ಡಿಜಿಟ್ ಏನಂತೀವಿ? 0 ಅಂತೀವಿ. ಅದಾಗ್ತೀವಿ ಫಸ್ಟ್ ಡಿಜಿಟ್ ನ 0.1 0.2 0.3 0.4 ಅಂತ ಹೇಳ್ತೀವಲ್ವಾ? ಲೀಸ್ಟ್ ವ್ಯಾಲ್ಯೂನೇ ನಾವು ಇಲ್ಲಿ ರೆಸಲ್ಯೂಷನ್ ಅಂತ ಕರೆಯೋದು. ಲೀಸ್ಟ್ ವ್ಯಾಲ್ಯೂ ಆಫ್ ದ ಗಿವನ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ಲೀಸ್ಟ್ ಕೌಂಟ್ ಅಂತೀವಿ. ಅಲ್ಲಿ ಅದರ ರೆಸಲ್ಯೂಷನ್ ಎಷ್ಟು? 0.1. ಯಾವುದು ಅನದರ್ ಇನ್ಸ್ಟ್ರೂಮೆಂಟ್ ಈ ತರ ಮೆಜರ್ ಮಾಡಬೇಕಂದ್ರೆ ವರ್ನಿಯರ್ ಕ್ಯಾಲಿಪರ್ಸ್, ಸ್ಕ್ರೂ ಗೇಜ್ ಇರುತ್ತೆ ಅಂದ್ರೆ ರೆಸಲ್ಯೂಷನ್ ಇಷ್ಟಿರುತ್ತೆ. ರೆಸಲ್ಯೂಷನ್ ಅಂದ್ರೆ ಲೀಸ್ಟ್ ಕಾನ್ಸೆಪ್ಟ್, ಲೀಸ್ಟ್ ವ್ಯಾಲ್ಯೂ ಆಫ್ ದ ಒರಿಜಿನಲ್ ಇನ್ಸ್ಟ್ರೂಮೆಂಟ್ ಈಸ್ ಕಾಲ್ಡ್ ರೆಸಲ್ಯೂಷನ್ ಅಂತ ಕರಿತೀವಿ. ಈಗ ಎರಡು ಬರ್ತೀವಿ ನೋಡಿ. ಫಾರ್ ಫಸ್ಟ್ ಮೆಜರ್ಮೆಂಟ್ ಅಲ್ಲಿ ಯಾವುದೋ ಒಂದು ಲೆಂತ್ 6.23 ಸೆಂಟಿಮೀಟರ್ ಇತ್ತು. ಇದಕ್ಕೆ ನೋಡಿ ಇಲ್ಲಿರ್ತಕ್ಕಂಥ 6.23 ಸೆಂಟಿಮೀಟರ್ ಅನ್ನೋದು ಈ ಮೆಜರ್ಡ್ ವ್ಯಾಲ್ಯೂಗೆ ಅಥವಾ ಟ್ರೂ ವ್ಯಾಲ್ಯೂ ಕಂಪೇರ್ ಮಾಡಿದ್ರೆ ಇಲ್ಲೇನಾಗಿದೆ? ಆಕ್ಯುರಸಿ ಓಕೆ, ಆಕ್ಯುರಸಿ ಇರ್ತಕ್ಕಂಥದ್ದು ಓಕೆ, ಬಟ್ ರೆಸಲ್ಯೂಷನ್ ನೋಡಿ, ರೆಸಲ್ಯೂಷನ್ ಈಸ್ ಲೋ. ಅಂದ್ರೆ ಇಲ್ಲಿ ಪ್ರಿಸಿಷನ್ ಕಡಿಮೆ ಇರುತ್ತೆ, ಆಕ್ಯುರಸಿ ಮೋರ್. ಬಟ್ ಸೆಕೆಂಡ್ ಮೆಜರ್ಮೆಂಟ್ ಅಲ್ಲಿ ಆಕ್ಯುರಸಿ ಪ್ರಿಸಿಷನ್ ಕಂಪೇರ್ ಮಾಡಿದ್ರೆ 6.2 ಅನ್ನೋದು ಆಕ್ಯುರಸಿ ಕಡಿಮೆ ಇರುತ್ತೆ, ಬಟ್ ರೆಸಲ್ಯೂಷನ್ ಈಸ್ ಮೋರ್ ಅಂತ ಕರಿತೀವಿ. ಈ ರೀತಿ ಇಲ್ಲಿರ್ತಕ್ಕಂಥ ಆಕ್ಯುರಸಿ ಮತ್ತೆ ಪ್ರಿಸಿಷನ್ ನಾವು ಮೆಜರ್ ಮಾಡಬೇಕಾದ್ರೆ ಯೂಸ್ ಮಾಡತಕ್ಕಂಥ ಕಾನ್ಸೆಪ್ಟ್. ಅದೇನೈತೆ ಹೇಳಿ, ಇದು ಲ್ಯಾಬಿಗೆ ಬಂದಾಗ ಏನ್ ಬೇಕು ಅನ್ನೋದು ಹೇಳ್ಕೊಡ್ತೀನಿ. ಇಷ್ಟು ತಿಳ್ಕೊಂಡಿರ್ಬೇಕು. ಲೆಂತ್ ಆಫ್ ದ ಬಾಡಿ ಈಸ್ ಈಕ್ವಲ್ ಟು ಇಷ್ಟಿರುತ್ತೆ. ಈಗ ಇಲ್ಲಿ ಆಕ್ಯುರಸಿ ಯಾವುದು, ಪ್ರಿಸಿಷನ್ ಯಾವುದು ಅನ್ನೋದು ಒಂದು ಐಡಿಯಾ ನಿಮಗೆ ಗೊತ್ತಿರಲಿಲ್ಲ ಅಷ್ಟೇ. ಯಾಕಂದ್ರೆ ಫಸ್ಟ್ ಮೆಜರ್ಮೆಂಟ್ ಅಲ್ಲಿ 6.23 ಸೆಂಟಿಮೀಟರ್ ಇದ್ದಾಗ ಈ ವ್ಯಾಲ್ಯೂಗೆ ಕಂಪೇರ್ ಮಾಡಿದಾಗ ಇದು ನಿಯರ್ ಇದೆ. ಆಕ್ಯುರಸಿ ಇಸ್ ಮೋರ್, ಪ್ರಿಸಿಷನ್ ಇಸ್ ಲೆಸ್. ಆಕ್ಯುರಸಿ ಇಸ್ ಲೆಸ್, ಪ್ರಿಸಿಷನ್ ಇಸ್ ಮೋರ್ ಅನ್ನೋ ಕಾನ್ಸೆಪ್ಟ್. ಇಷ್ಟು ಐಡಿಯಾ ಈ ಆಕ್ಯುರಸಿ ಮತ್ತೆ ಪ್ರಿಸಿಷನ್ ಅಲ್ಲಿ ಬರ್ತಕ್ಕಂಥದ್ದು. ಇಷ್ಟಿರ್ಲಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಬೇರೆ ಎರರ್ಸ್ ಮತ್ತೆ ಇನ್ಸ್ಟ್ರೂಮೆಂಟ್ ಅಲ್ಲಿ ನಾವು ಸ್ಟಡಿ ಮಾಡೋಣ. ದಟ್ಸ್ ಆಲ್.